ಅಮೋಘ ಸಿದ್ಧ ಮಾಳಿಂಗರಾಯ ಕೂಡ್ಯಾರ ಅಮಸಿದ್ದಾಗ ಮಳಿ ಬಂದಿಲ್ಲ ಮಾಳಿಂಗರಾಯಿಗೆ ಮಳಿ ಬಂದತ್ತೆ ನಿಮ್ಗೆ ಯಾರು ಹೇಳಿದ್ರು ನಿಮ್ಗೆ ಯಾರು ಹೇಳಿದ್ರು ಅಮಸಿದ್ಧ ಮಾಳಿಂಗರಾಯ ಕೂಡೇ ಇಲ್ಲ ತಿಳ್ದ ಹೇಳ್ತೀನಿ ಕೇಳ ಕೂಡಿಲ್ಲ ಒಟ್ಟ ಕೂಡಿಲ್ಲ ಹೇಳ್ತ ಕೇಳಿ ಕೂಡಿಲ್ಲ ಹೇಳ್ತ ವಿಷಯ ನೋಡ್ರಿ ಈಗ ನಿಮ್ಮ ಮನಸ್ಸಿಗೆ ಮುಟ್ಟಂಗೆ ಮಾತಾಡ್ರಿ ಗೌಡ್ರ ಶಿವಕಕ್ಕ ವಿಷಯ ಅರ್ಧೋಟ ಕೇಳ್ಬೇಡ್ರಿ ಏ ಮುತ್ಯ ನಿನ್ನ ಮಾತು ಕೇಳ್ತ ಮೇಲೆ ಆ ಮುತ್ಯಾಗ ಗೌಡ್ರಿಗೆ ಕೇಳ್ತ ಅಂಶದ ಮುತ್ಯಾಗ ನಾಗರೇಗೌಡನ ಮಗಳು ಪದ್ಮವು ಕೊಟ್ಟದು ಖರೇನ ಸುಳ್ಳ ಹೌದು ಅದಟ್ಟೆ ಹೇಳ ನನ್ನ ಮಗಳು ಆ ಮುಂದಿನ ಇರ್ಲಿ ಹಿಂದಿನ ಇರ್ಲಿ ಅದಟ್ಟೆ ಹೇಳ ಮುಂದೆ ಹೇಳ್ತ ಆ ಮಳಿದು ಮತ್ತ ಎಲ್ಲ ಬೆಳಿದು ಎಲ್ಲಾನು ಹೇಳ್ತಲಿ ನಾಗರೇಗೌಡ ಕೊಟ್ಟದು ಖರೇನ ಸುಳ್ಳ ಉಂಡಾಡಿಗೌಡ ಪದ್ಮವಣ್ಣನ ಮಗ ಏನ ನಾಗರೇಗೌಡನ ಅವನ ಮಗಳು ಪದ್ಮವಯ ಅಂಶದ ಮುತ್ಯಾಗ ನೀವು ಕೊಟ್ಟದು ಅತ್ತಿರ ಖರೇನ ಸುಳ್ಳ ಅಟ್ಟೆ ಹೇಳೋದು ಅದು ಸುಳ್ಳಾಗ ಹೋದಿಲ್ಲ ಕೊಟ್ಟದು ಖರೇನ ಸುಳ್ಳ ವಿಷಯ ಕೇಳ್ರಿ ಮಾತಾಡ್ತನ ಎಲ್ಲಿ ಒಯ್ದು ಹಸ್ತ ನಾಗರೇಗೌಡನ ಮಗಳು ಪದ್ಮಾವಾಯಿ ಯಾವ ಅಂಶದ ಮುತ್ತ ಕೊಟ್ಟದು ಒಂದು ಹೇಳಿ ಖರೆ ಇತ್ತಂದ್ರ ಮುಂದ ಪದ್ಮಾವೈದ ಆದ ಬಳಿಕ 6 ತಲೆ ಆದ ಬಳಿಕ 7ನೇ ತಲೆ ಮಾಳಿಂಗರಾಯ ಹುಟ್ಟಾನ ಅಂಶದ ಮುತ್ತಾಗ ಮಾಳಿಂಗರಾಯ 7 ತಲೆ ಅಜಮಾನ ಫರಕ್ ಅದ ಯಾವಾಗ ಕೂಡಿದ್ರು ಅವರು ಸುಮ್ಮನೆ ಮನಸ್ಸಿಗೆ ಬಂದ ಮಾಡ್ತೀರೇನು ಕೊಟ್ಟ ಕೂಡಿಲ್ಲ ನೊಂದು ಜಗಳಿದು ಕೂಡಿಲ್ಲ ಬಂದ್ರು ಅವ್ರು ಕೂಡಿಲ್ಲ ಇವ್ರು ಅವರೇ ಬೇರೆ ಇವರೇ ಬೇರೆ ನೋಡ್ರಿ ತಾಕತ್ ಯಾರಲ್ಲಿ ಹಂಗಲ್ಲ ಹಂಗೆ ಪಡ್ಕೊಂಡಾರ ಅವರು ಕೆಲ ಅಂಶದ ಮಾಳಿಂಗರಾಯ ಕೂಡೇ ಇಲ್ಲ ನಾ ಯಾರು ಹೇಳಿದ ಅರ್ಥ ಹಾಕೋದಿಲ್ಲ ಪದ್ಮಾವಾಯಿ ಆದ ಬಳಿಕ ಮುಂದೆ 7 ತಲೆ 7ನೇ ತಲೆ ಮಾಳಿಂಗರಾಯ ಹುಟ್ಟಾರ ಅಂಶದ ಮುತ್ತಾಗ ಪದ್ಮಾವಾಯಿ ಕೊಟ್ಟಿಲ್ಲ ತಲೆ ಖರೆ ಅಂದ್ರ 7 ತಲೆ ಆಗ ಮಾಡಕ್ ಹುಟ್ಟಾನ ಇಬ್ರು ಯಾವ ಕೂಡ್ತಾರ ಅದು ಹೇಳ್ರಿ ನೋಡ್ರಿ ಮಳಿಕಿನ ಬೆಳಕಿನ ಸುದ್ದಿ ಕೇಳ್ತಿರಿ ನಿಮ್ಗ ನೀವ್ ಯಾರಂದಿರಿ ಅಂಶದ ಮಾಳಿಂಗರಾಯ ಕೂಡ್ಯಾರಂದಿರಿ ನೀವು ಹಾಡು ಮುಂದೆ ಹೇಳ್ತಿರಲ್ಲ ಮಳಿಕೇಲಿ ಬೆಳಕೇಲಿ ಬಡವ ಮಕ್ಕ ಬಂಜು ಮಕ್ಕಳು ಎಲ್ಲ ತಂದಿ ಸರ್ವ ಸಾಯ್ತು ತಂದಿ ಅಂತ ಹೇಳಿ ಹಾಡ್ತೀರೇನಿಲ್ರಿ ಅದು ಬಂದಿಲ್ಲ ತಂದ ಇಲ್ಲಿ ಬರ್ರಿ ನೀವು ಅದು ಹೇಳಲ್ಲ ವಾದ ಮಾಳಿಂಗರಾಯ ಅಂಶದ ಮುತ್ತ ಯಾರು ಬಂದಿಲ್ಲ ಜಗ ಹೇಳ್ತದ್ರಿ ಪದ್ಮಾಯಿ ಕೊಟ್ಟಿರತ್ತೆ ಅದನ್ನ ಜಗ ಹೇಳ್ತದ ಆ ಪದ್ಮಾಯಾಗಿ 7 ತಲೆ ಮುಂದೆ ಮಾರ ಹುಟ್ಟಾನ ಅವರು ಮಾಲಪ್ಪ ಅಂಶದ ಹೊಟ್ಟೆ ಕೂಡಿಲ್ಲ ಮತ್ತೆ ಕನ್ನಡ ಬುತ್ತಿ ತಗೋಕ ಇದು ಕೂಡಿಲ್ಲ ಎಲ್ಲ ನೀವು ಬರೀತೀರಿ ಹಂಗಂದ್ರ ನೀವು ಬೇಕಾದ್ರೆ ಹೇಳ್ತೀರಿ ಮನಸ್ಸಿಗೆ ಬಂದಾಗ ಬರ್ತೀರಿ ಒಟ್ಟ ಕೂಡಿಲ್ಲ ಇದಕ್ಕೆ ಏನಂತೀರಿ ಒಟ್ಟ ಕೂಡಿಲ್ಲ ಕೂಡಿಲ್ಲ ಅಂದ್ರೆ ಕೂಡಿಲ್ಲ ನೋಡು ಪದ್ಮಾಯಿ ಆದ ಬಳಿಕ ಮುಂದೆ 7ನೇ ತಲೆ ಮಾಳಿಂಗರಾಯ ಮುತ್ತೆ ಹುಟ್ಟಾನ 7 ತಲೆ ಅಂಶದ ಮುತ್ತೆ ಇರ್ತಾನ ಅಲ್ಲಿ ಯಾರು ಹೇಳ್ತೀರಿ ಓ ಗೌಡ್ರ ದಮ್ರಿ ಮಳಿದು ಹೇಳೋದು ಬಿಡ್ರಿ ಶಿರಸವನ ಭಾಗನ ಅದು ತೋಣ ಅಂಶದ ಮುತ್ತೆಯನ್ನು ಮಾಳಿಂಗರಾಯ ಹತ್ತದಿದ್ರಿ ಆ ಮನೆಗೆ ಗೊಲ್ಲ ಇರ್ಲಿ ಬಿಡ್ರಿ ಅವ್ರ ಸುದ್ದಿ ಕೇಳ್ತೀನಿ ಇಲ್ಲಿ ಯಾರು ಅದ್ರ ಸುದ್ದಿ ಮಾತಾಡೋದು ಕೂಡಿಲಕ್ಕ ಬಿಡಲಕ್ಕ ನೀ ಹಾಡಕ್ ಚಮು ಅಟ್ಟೆ ಹೇಳ್ರಿ ಜಗನು ಈಗ ನೀವು ಹತ್ತೀರಿ ಅಂಶದ ಮಾಳಿಂಗರಾಯ ಕೂಡ್ಯಾರ ಅಂತೇಳಿ ಜಗ ಹೇಳ್ತದ ಮತ್ತೆ ಪದ್ಮಾಯಿ ಕೊಟ್ಟದನ್ನ ಜಗ ಹೇಳ್ತದಲ್ಲ ನೀವು ದೇವ್ರಗಳಿಗೆಲ್ಲ ಬೇಗ ಮಾಡಿ ಅಂಶದ ಕೂಡಿಲ್ಲ ಇವ್ರು ಅಂಶದ ಮುತ್ತೆ ಪದ್ಮಾಯಿ ಕೊಟ್ಟು ಖರೆ ಸುಳ್ಳ ಪದ್ಮಾಯಿ ಕೊಟ್ಟು ಖರೆ ಸುಳ್ಳ ಅದು ಹೇಳ್ಬಿಡೋದನ್ನ ಯಾರು ಹೇಳಿ ನಾ ಹೇಳಿ ಅವ್ರು ಹೇಳ್ರಿ ಕೇಳ್ರಿ ಯಾವಾಗ ಈ ಸದ್ಯ ತುರಿಮ್ಯಾನ ಹಟ್ಟಿ ಒಳಗೆ ಮಟ್ಟದಾಗ ಅಂಶದ ಮುತ್ತೆ 3 ಹರಗಿ ಒಳಗೆ ಮಳಿ ಕರ್ದ ಮಳಿ ತಂದು ಪರೀಕ್ಷೆ ಆಗ್ಯಾವ ಈಗಿನ ಇಟ್ಟಂಗಿರಲ್ಲ ತುರಿಮ್ಯಾನ ಹಟ್ಟಾಗ ಹರಟಿ ಹೊಡಿತೀವ್ರಿ ಜನ ನಿಮಗೆ ಮನವನ ಮುತ್ತೆ ಬುಕ್ನಲ್ಲಿ ತೋರಿಸ್ರಿ ಮಾನವ್ರ ಉದ್ದಾರಕ್ಕಾಗಿ ಯಾರಿದ್ರು ಮಾನವ್ರು ಇದ್ದಿತ್ತಲ್ಲ ಇದ್ರು ಮಾನವ್ರು ವ್ಯಾಪಾರ ಸರಿತಿತ್ತು ನಮ್ಮ ಹೋಗಕ್ಕ ನಮ್ಮ ಮನುಷ್ಯ ಬಂದ ಮಾಡ್ತೀರಿ
ಕುಡಿಲಕ್ಕ ಬಿಡಲಕ್ಕ ನೀ ಹಾಡಕ್ ಚಮ ಅಟ್ಟೆ ಹೇಳ್ರಿ ನೀ ಕುಡ್ಲತ್ತವ್ರ ಐತಿ ಕುಡತ್ತವ್ರತ್ತಾರ ಕೂಡ್ಲಾರ್ದೆ ಇಲ್ಲಿ ಬಂದಿಲ್ಲ ಯಾರು ಏಕ ಜಗನ ಈಗ ನೀವು ಹತ್ತೀರಿ ಅಂಶದ ಮಾಲಿಂಗರ ಕೂಡ್ಯಾರ ಅಂತೇಳಿ ಜಗ ಹೇಳ್ತದ ಮತ್ತೆ ಪದಮಾಗಿ ಕೊಟ್ಟಿದ್ರು ಜಗ ಹೇಳ್ತದಲ್ಲ ನೀವು ದೇವ್ರಗಳಿಗೆಲ್ಲ ಬೇರೆ ಮಾಡಿ ಏಕ ಅಂಶದ ಕುಡಿಲ ಇವ್ರು ಬಂದ ಅಂಶದ ಮತ್ತೆ ಪದಮಾವಿ ಅದಕ್ಕೆ ಬಂದ ಪದಮಾವಿ ಕೊಟ್ಟು ಖರೆ ಸುಳ್ಳ ಪದಮಾವಿ ಕೊಟ್ಟು ಖರೆ ಸುಳ್ಳ ಅದು ಹೇಳ್ಬಿಡೋದಿಲ್ಲ ಯಾರು ಹೇಳಿ ನಾ ಹೇಳಿ ಅವತ್ತು ಹೇಳ್ರಿ ಕೇಳ್ರಿ ಯಾವಾಗ ಈ ಸದ್ಯ ತುರಿದಾನ ಹಟ್ಟಿ ಒಳಗೆ ಮಟ್ಟದಾಗ ಅಂಶದ ಮುತ್ತೆ ಮೂರ್ಯಾಗ ಹರಗಿ ಒಳಗೆ ಮಳಿ ಕರ್ಲ ಮಳಿ ತಂದು ಪರೀಕ್ಷೆ ಆಗ್ಯಾವ ಈಗಿನ ಇಟ್ಟಂಗೆಲ್ಲ ತುರಿದಾನ ಹಟ್ಟಾಗ ಹರಟಿ ಹೊಡಿತೀವ್ರಿ ಜನ ನಿಮಗೆ ಮನೋಣ ಮುತ್ತೆ ಮರಳು ಬುಕ್ದಾಗ ತೋರಿಸ್ರಿ ಮಾನವ್ರ ಉದ್ದಾರಕ್ಕಾಗಿ ಮಾನವ್ರ ಉದ್ದಾರಕ್ಕಾಗಿ ಯಾರಿದ್ರು ಮಾನವ್ರು ಇದ್ದಿತ್ತಲ್ಲ ಇದ್ರು ಮಾನವ್ರು ವ್ಯಾಪಾರ ಸರಿತಿತ್ತು ನಮ್ಮ ಹೋಗಕ್ಕ ನಮ್ಮ ಮನುಷ್ಯ ಬಂದ ಮಾಡ್ತೀರಿ ಮುನ್ಸಿಪಾಲ್ಟಿಯಾಗ ಮಾತಾಡಬೇಡ ಕೇಂದ್ರದಾಗ ಮಾತಾಡಂದ್ರ ಅವರು ಹೌದು ಕೇಂದ್ರದಾಗ ಹರಕತ್ತಿಲ್ಲ ಕೇಂದ್ರದಾಗ ಮಾತಾಡೋ ಗಡಿನೂ ಬಂದದ ಇವತ್ತು ನಮ್ಮ ಜೋಡಿ ಹೌದು ಒಂದು ಮಾತು ಹೇಳದ ಕೇಂದ್ರದಾಗ ಮಾತಾಡವ ಹೌದು ಏನ್ ಹೇಳಿದ್ರಿಪ್ಪ 12ನೇ ಶತಮಾನದಲ್ಲಿ ವಚನಕಾರ್ತಿ ಯಾರಿಪ್ಪ ಅಕ್ಕ ಮಹಾದೇವಿ ಸುದ್ದಿ ಹೇಳಿದ್ರು ಅವರು ಹೌದು ಅಕ್ಕ ಮಹಾದೇವಿಯ ತಂದೆ ಹೆಸರು ನಿರ್ಮಲ ಶೆಟ್ಟಿ ಹೌದಾ ತಾಯಿ ಸುಮತಿ ಹೌದಲ್ಲ ಅಕ್ಕ ಮಹಾದೇವಿ ಪ್ರಯಾಗ ಬಂದ ಬಳಿಕ ವಿಚಾರ ಮಾಡಿರುವಾಗ ಕೌಶಿಕ್ ಎಂಬುವ ರಾಜ ಬಂದು ಮನ್ಯಾಗ ಕೇಳದತ್ತ ತಾಯಿ ತಂದೆಗೆ ನಿಮ್ಮ ಮಹಾದೇವಿಗೆ ಯಾರಿಗೆ ಕುಡಿಬೇಡ್ರಿ ಸ್ವಂತ ನಾನೇ ಮಾಡ್ಕೋತೇಳಿ ಹೌದು 3 ಕರಾರ ಕಂಡೀಷನ್ ಮ್ಯಾಗ ಮಾಡ್ಕೊಂಡಳು ಹೌದು ಮುಂದ ಕಾಮದ ಇಚ್ಛೆ ಆದ ಬಳಿಕ ಯಾರು ಕೌಶಿಕ್ ಎಂಬ ರಾಜ ಹೋಗಿ ಸಿರಿ ಸೆಳೆಯುವಾಗ ಅಕ್ಕಿನೇ ಎಲ್ಲ ಸಿರಿ ಕಳೆದು ಬಿಟ್ಟಳತ್ತ ನೋಡ್ರಿ ಇದೆಲ್ಲ ಇದು ಹಿಂಗೆ ರೀ ಕೇಂದ್ರದಾಗ ಮಾತಾಡೋರು ಹೌದು ನೀವು ನೋಡ್ರಿ ಕೇಂದ್ರದಾಗ ಮಾತಾಡಕ್ ಬಂದ ಪಿಂಟು ಮಾಸ್ತರ್ ಸಂಗಟ ಹೌದಾ ಸೀರೆ ಕಳೆದತ್ತ ತಾಯಿ ತಂದೆ ಅಂದ್ರತ್ತ ಹಿಂಗ್ಯಾಕ್ ಹೊಂಟಿದಿ ಹುಚ್ಚರಂಗ ದಿಗಂಬರ ಅಂದ್ರತ್ತ ಅರೇ ಹುಚ್ಚ ಕೇಂದ್ರದವ ನಿನಗೆ ಹೇಳ್ತ ಕೇಳು ಅಕ್ಕ ಮಹಾದೇವಿ ಏನ ಕೌಶಿಕ್ ಎಂಬ ರಾಜ ಕಾಮ ದೃಷ್ಟಿಯಿಂದ ಸೀರೆ ಸೆಳಿತಿದ ಅದೇ ಚಡಕ ದಿಗಂಬರ ಶರೀರ ಯಾರು ನೋಡಿಲ್ಲ ಮೈಯೆಲ್ಲ ಚನ್ನ ಮಲ್ಲಿಕಾರ್ಜುನ ಆಶ್ರಮದಿಂದ ಮೈಯೆಲ್ಲ ಕೂದಲು ಮರಿಯಾಗಿ ಅದ ಹೌದು ನೀ ಹೇಳಿದ ಕೇಂದ್ರದವ ಏನಂತೇಳಿ ಏನ್ ಹೇಳಿದ್ರು ತಾಯಿ ತಂದೆ ದಿಗಂಬರ ಅದು ತಾಯಿ ತಂದೆ ನೋಡ್ಯಾರ ಅಂತ ಹೇಳಿದೆ ಅಂದ್ರೆ ಏನ ನೀ ಮುನ್ಸಿಪಾಲ್ಟಿ ಮಾತಾಡ್ತೇವ ಏನ ನಾ ಮುನ್ಸಿಪಾಲ್ಟಿ ಮಾತಾಡ್ತಾನದು ದಯವಿಟ್ಟು ತೂಕ ಹಾಕರಿ ಹೌದು ಯಾರು ಯಾವಾಗ ಕೆಲಸ ಮಾಡ್ಬೇಕು ಅದೇ ಮಾಡಬೇಕು ಕೆಂಚಪ್ಪ ಸುಮ್ಮ ಕುರಿ ಹೊಡೆದು ತಿರ್ಗ್ಯಾಡ್ಕೊಂಡು ಬರ್ತೀನೋ ಅಟ್ಟೆ ಚಲೋ ಅದು ಹೌದು ಇಲ್ಲಿ ನನ್ನ ಮನೆ ಬಂದಿದಿ ಕೇಂದ್ರದಾಗ ಮಾತಾಡತ್ ಹೇಳ್ತಿ ಹಿಂಗ ನಿನ್ ಕೇಂದ್ರದಾಗ ಹೌದು ಮತ್ತೊಂದು ಮಾತಾಡದವ ಏನ್ ಹೇಳಿದ್ರು ಕೇಳೋರು ಇನ್ನೊಂದು ಮಾಡೋರ್ದಾಗ ಕೌರವ್ರ ಶಕುನಿ ಮಾತ ಕೇಳಿದ್ರತ್ತ ಮಣ್ಣ ಪಾಲಾದ್ರತ್ತ ನೋಡ್ರಿ ಹೌದು ಮತ್ತ ಪಾಂಡವ್ರ ಕೃಷ್ಣದ ಕೇಳಿ ಜಯ ಆಗ್ಯಾರಲ್ಲ ಅದು ಮಕ್ಕೊಂಡಿದೆ ಅನ್ನಿ ಅಲ್ಲಿ ಹೋಗಿತ್ತಿಲ್ಲ ಅವರು ಅಲ್ಲಿ ಹೋಗಿಲ್ಲ ಪಾಂಡವರು ಕೃಷ್ಣನ ಕೇಳ್ಯಾರಂತ ಎಲ್ಲೈತಿ ಕೇಳ್ಯಾರ ಕೇಳ್ದೊಂದು ಜಯ ಆಗಿಲ್ಲ
ಇವರು ಪಕ್ಕ ಓದಿಲ್ಲ ಅವರು ಅದು ಇಲ್ಲ. ಕೆಂಚು ಮಾಸ್ತರ ಗಡಿಗೆ ಸುಡಬೇಕು, ಡಾಗ ಉಳಿಬಾರದು. ಹೌದಾ? ಅದ ಕೇಂದ್ರ ಮುನ್ಸಿಪಾಲಿಟಿ ಮತ್ತೆ ಮೇಳರ್ ಇದ್ದು ಅಂದ್ರೆ ಅಂತ ಮಾತಾಡುದು. ಹೌದು, ಇದು 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 ನಡೆಯಲ್ಲ ನನ್ನ ಬಲ್ಲಿ ಇಲ್ಲಿ. ವಿಷಯ ಜ್ಞಾನದ ಹಚ್ಚು. ಹೌದು, ನೀವೊಂದು ಮಾತು ಹೇಳಿದ್ರಿ, ಬೀರ ದೇವರ ಬಗ್ಗೆ ಪದ ಹಾಡಿದ್ರಿ. ಹೌದು ಹೌದಲ್ಲ? ಸಿದ್ಧ ಹಳಿಂಗರಾಯ ಮತ್ತೆ ಹಾರ್ತಿ ನಿಂಬೆಳ ಗುಡ್ಡಕ್ಕೆ ಹೋದ ಬಳಕ ಹುಲಿ ಹಾರಿ ಬತ್ತು. ಮಾಳಿಂಗರಾಯ ಭಂಡಾರ ಹೊಡೆದತ್ತು. ಇದು ಹುಲಿಗೆ ಭಂಡಾರ ಹೊಡೆದಾನೋ ಏನು 7 ಅಡಿ ಸರ್ಪಕ್ಕೆ ಭಂಡಾರ ಹೊಡೆದನ್ರಿ? ಯಾವ ಬರ್ಯಾವ ಪದ ಬರೆದು ಕೊಟ್ಟವ್ ಹುಚ್ಚೋ ಏನು ಹಾಡವ್ರು ಹುಚ್ಚೋ ಏನು ಮಗನ ನಾವು ಕೂತು ಕೇಳೋರು ಹುಚ್ಚೋ ಒಂದೋ ತಗೊಳ್ಳೋದು. ನೋಡ್ರಿ ಇವ್ರು ಮತ್ತೆ ಮುನ್ಸಿಪಾಲಿಟಿ ಅವ್ರಿ, ಇವರು ಕೇಂದ್ರದವ್ರ ನಮಗೆ ಮುನ್ಸಿಪಾಲಿಟಿ ಮಾಡ್ಯ ನೀವು. ಹೌದು, ಹಿಂಗೆ ಹುಲಿ ಬಾಯ ಬಂಡ್ರ ಹೊಡೆದ್ರಿ, ಕಣ್ಣ ಹೊಡೆದ್ರ ಬಾಯ ಹೊಡೆದ್ರಿ ಯಾರಿಗೂ ನೀವ್ರಿ? ಹೌದಾ? ಕೆಂಚು ಮಾಸ್ತರ ಪಿಂಟು ಅಂದಾರ ನನಗ. ಹೌದು ಹೌದು, ಯಾಕ ಮತ್ತೆ ಯಾರು ಇದ್ರ ಅಲ್ಲಿ ನಿಮ್ಮ ಹಾವಗರಾಟ ಈ ಕಡೆ ಹಾಡಿದು ನಡೆಯಂಗಿಲ್ಲ. ಮೊದಲೇನು ಸಂದ ಗೌಡ್ರು ಬಂದ ಭಾಳ ಮಾತಾಡೋದು ಬೇಡ ಅಂತೇಳಿ ಬಾಯಿ ಕೀರಿ ಹಾಕಿರತ್ತೇಳಿ ಗಪ್ಪಾಗ್ಯದ. ಈಗ ಕೀಲಿ ತೆರಿತು. 4ನೇ ವರ್ಷ ಸುಮ್ ಬಂದಿಲ್ಲ ಹತ್ರ ಹಾಕಿಲಿ. ಹೌದು, ಹುಡುಕಾಡ್ತೀನಿ ನಿಮ್ಮಂತವ್ರಿಗೆ ಹಗರ ಡ್ಯೂಟಿ ಹಿಡಿದು. ಹೌದು, ಸಿದ್ಧಾಟಿಗೆ ವಿಷಯ ಹ್ಯಾಂಗ ಮಾತಾಡಬೇಕು? ಹೌದಾ, ಹ್ಯಾಂಗ ಬರಬೇಕು? ಸಿದ್ಧ ಹಾಳಿಂಗರಾಯ ಮತ್ತೆ ಹೋಗೋ ಸಮಯದಾಗ ಬೀರದೇವ್ರ ಹಠ ತೊಟ್ಟಿದ ಹುಲಿ ಹಾರಿ ಬೇಕೆ ಅಂತೇಳಿ. ಹೌದು, ಕೇಳ್ಕೋತ ಹಾರ್ತಿ ನಿಂಬೆಳ ಗುಡ್ಡಕ್ಕೆ ಹೋದ. ಹೌದು, ಹೋಗೋ ಸಮಯದೊಳಗ ಅಲ್ಲಿ 7 ಅಡಿ ಸರ್ಪ ಬಾಯಿ ತೆರೆದ ನಿಂತಿತ್ತು, ಹುಲಿ ಮರಿ ತಿನ್ಬೇಕಂತೇಳಿ. ಹೌದು, ಬ್ಯಾಟಿ ಆಡಕ್ಕೆ ಹುಲಿ ಹೋಗ್ಯದ. ಹೌದು, ಅವಾಗ ಸರ್ಪಕ್ಕ ಭಂಡಾರ ಹೊಡೆದ. ಹೌದು, ಸರ್ಪದ ಕಣ್ಣು ಕಳದ. ಹೌದು, ಹುಲಿ ಓಡಿ ಮನುಷ್ಯನ ಒಂದು ವಾಸ ಕಂಡು ಹಿಡಿದು ಓಡಿ ಬಂದ ಬಳಕ ತಾಯಿಗೆ ಹೇಳ್ತಾವ ಮರಗೋಳ್ಯವ, ಇವ ಸಿದ್ಧಿ ಪುರುಷ ಬರ್ಲಿಕ್ಕಂದ್ರೆ ಇವತ್ತು ನಾವು ಸರ್ಪದ ಬಾಯಾಗ ಆಹುತಿ ಆಗುತ್ತಿದ್ದೇವೆ ಅಂತೇಳಿ. ಹೌದು ಹೌದು, ಯಾಕೆಪ್ಪ ನೀ ಯಾರು ಎದಕ್ಕಾಗಿ ಬಂದಿದೆ ಅಂದಾಗ ಉರಿ ಮಾರಿ ದೇವ್ರ ಉಗ್ರಗಣ ದೇವ್ರ ಪರಿಪರಿದಿಂದ ಕಾಡಿದ ಗುರುವಿಗೆ ಬೇಡಿದು ಕುಡಿಬೇಕಾಗ್ಯದ ತಾಯಿ. ಹೌದು, ನಿನ್ನ ಎದಿ ಹಾಲು ಒಯ್ಲಿಕ್ಕೆ ಬಂದಿದ ಅಂತ ಹೇಳದ. ಹೌದು ಹೌದು, ನನ್ನ ಮಕ್ಕಳಿಗೆ ಉಳಿಸಿದೆ ಅಂದ್ರ ಮಾಳಣ್ಣ ತಗೋ ನಿನಗೆ ಹಾಲು ಕೊಡ್ತೇಳಿ ಹುಲಿ ಹಾಲು ಕೊಟ್ಟದ. ಹೌದು ಹೌದು, ಕೇಳ್ರಿ ಇಲ್ಲಿ ವಿಷಯ ಕೇಳೋದದ. ಹೌದಾ? ಇದಕ್ಕೆ ಹಿಂದೆ ಹೋಗೋಣ ಜರ. ಹೌದು ಹೌದು, ಬರ್ಲಿ. ಮಾಳಿಂಗರ ಮತ್ತೆ ಗುರುನಾಥನ ಸೇವಾ ಸೀಗಿ ಮಠಕ್ಕೆ ಹೋಗಿ ಗುರು ಸೇವಾ ಮಾಡ್ತಿದ್ದ. ಹೌದು ಹೌದಲ್ಲ? ಹೋಮದ ಹೋಗಿ ಕೈಲಾಸಕ್ಕೆ ಹೋಗುತ್ತಿತ್ತು. ಹೌದು, ಮತ್ತ ನಾಗರ ಬಾಯಿಗೆ ಹೋಗಿ ಗುರುನಾಥಗೆ ಶಿತಾಳ ತಗೊಂಡು ಬರ್ಬೇಕಂತೆ ಹೋದಾಗ ಅಲ್ಲಿ ನಾಗಪ್ಪ ಕಣ್ಣು ಹೋಗಿ ಕೂತಿದ್ದ. ಹೌದು ಹೌದು, ಸಿದ್ಧ ಹಾಳಿಂಗರಾಯ ಅವತಾರಿಗೆ ಪುರುಷ ಬಂದುದು ಸಪ್ಪಳ ಕೇಳ್ತ ಯಾರು? ನಾಗಪ್ಪ. ಹೌದು, ಯಪ್ಪ ಕಣ್ಣು ಹೋಗಿ ಕೂತಿದ. ಹೌದು, ನಿನ್ನ ವರದ ಹಸ್ತ ನನ್ನ ತಲೆ ಮೇಲೆ ಇಡು, ನನಗೆ ಉದ್ಧಾರ ಮಾಡು, ಕಣ್ಣು ಕೊಡು ಅಂತೇಳಿ ಅಂದಾಗ ಮಾಳಿಂಗರಾಯ ಮುತ್ಯ ಭಂಡಾರದ ವರದ ಹಸ್ತ ಅದ್ರ ತಲೆ ಮ್ಯಾಗಿಟ್ಟು ಕಣ್ಣ ಕೊಟ್ಟಾನ. ಹೌದಿಲ್ಲ? ಹೌದು, ಇಲ್ಲಾದ್ರೆ ನಿನಗೆ ಇಲ್ಲಿ ನಾ ಶೀತಾಳ ಇಲ್ಲಿ ಕೊಡಂಗಿಲ್ಲ ಅಂದೋದಕ್ಕಾಗಿ ಶೀತಾಳ ಕಣ್ಣು ಕೊಟ್ಟು ಶೀತಾಳ ತಗೊಂಡು ಬಂದ. ಹೌದು, ಮುಂದೆ ಇಲ್ಲಿ ಹಾರ್ತಿ ನಿಂಬೆಳ ಗುಡ್ಡಕ್ಕ ಹುಲಿ ಹಾಲು ತರಬೇಕಂದ್ರೆ ಹುಲಿ ಮರಿಗೆ 7 ಅಡಿ ಸರ್ಪ ಬಾಯಿ ತೆರೆದಾಗ ಅಲ್ಲಿ ಭಂಡಾರ ಹೊಡೆದು ಕಣ್ಣ ಕಳದಾನ. ಹೌದು ಹೌದು, ಇಲ್ಲಿ ಕಣ್ಣ ಕೊಟ್ಟಾನ, ಇಲ್ಲಿ ಕಳದಾನ. ಹೌದು, ಮತ್ತ ನಾಗರ ಬಾಯಿ ಮ್ಯಾಗ ನಾಗಪ್ಪ ಕಣ್ಣು ಹೋಗಿ ಕೂತಿದಂದ್ರ ಅವ ಮೊದಲಿನ ಹಿಡದೆ ಕುಡ್ಡಿದ್ದೋ ಏನ್ ಯಾರ ಕಣ್ಣು ಕಳದಿರೋ. ಹೌದು ಹೌದು, ಇಲ್ಲಿ ಹಾರ್ತಿ ನಿಂಬೆಳ ಗುಡ್ದಾಗ ಹೋಗಿ ಹುಲಿ ಹಾಲು ತರಬೇಕಂದ್ರ ಭಂಡಾರ ಹೊಡೆದ ಕಣ್ಣು ಕಳೆದಿದೆ ಅಂದ್ರ ಅದು ಹಂಗೆ ಸಯುತ್ತನ ಕುಡ್ಡಾಗಿ ಉಳಿತೋ ಏನು ಮುಂದೆ ಕಣ್ಣು ಕೊಟ್ಟವ್ರು ಯಾರು? ಹೌದು ಹೌದು, ವಿಷಯ ಹಿಡಿತದ ರೂಟಿಗೆ. ಹೌದು, ಯಾಕಂದ್ರ ಕೇಂದ್ರದಾಗ ಯಾರ್ಯಾರು ಹೆಂಗ ಮಾತಾಡ್ತಾರ ಗೊತ್ತಾಗತ್ತದ. ಹೌದು, ಕೇಂದ್ರದಾಗ ಮಾತಾಡ್ತತಿ ಅವ್ವಾಪ್ರ ಬೈದರ ತಕ್ಕ ಮಹಾದೇವಿಗೆ ಈಕೆ ದಿಗಂಬರ ನೋಡಿದ್ರತ್ತವ್ರು, ಮಾಸ್ತರ ಸುಮ್ಮ ಸಭಾ ಸಣ್ಣದ ಇಲ್ಲಿ ಯಾರು ಮಾತಾಡಿದಿ. ಹೌದಾ? ಅಕ್ಕ ಮಹಾದೇವಿಗೆ ವೈರಾಗ್ಯ ನಿಧಿ ಅಂತೇಳಿ ಕರೆದಾರ. ಹೌದು, ಅಕ್ಕ ಮಹಾದೇವಿಗೆ ಒಮ್ಮ ವೈರಾಗ್ಯ ಬಂದುದು ಹಳ್ಳಿ ವೈರಾಗ್ಯ ಹೋಗಿಲ್ಲ. ಹೌದು ಹೌದು, ಉದಮನದ ಯೌವನದೊಳಗೊಂಡ ಸತಿ ಎತ್ತಡೇಕೆ ಬಂದೆಯವ್ವ, ಸತಿ ಎಂದಡೆ ಮುನಿವರು ನಮ್ಮ ಶರಣರು. ಹೌದಾ? ನಿನ್ನ ಪತಿಯ ಕುರು ಹೇಳಿದಡೆ ಬಂದು ಕೂಡು, ಇಲ್ಲದಿದ್ದಡೆ ತೊಲಗುತ್ತಾಯೇ. ಹೌದು ಹೌದು, ನೋಡ್ರಿ ಅಲ್ಲಂ ಪ್ರಭು ಗುರುಗಳು ಅಕ್ಕ ಮಹಾದೇವಿಗೆ ಪ್ರಶ್ನೆ ಮಾಡ್ತಾರ. ಹೌದಾ? ಅವಾಗ ಅಕ್ಕ ಮಹಾದೇವಿ ಏನ್ ಹೇಳ್ತಾಳ? ಏನ್ ಹೇಳು?
ಎಂತ ಮಾತು ಒಂದೊಂದು ವಿಷಯ ಬಿಡಿಸ್ತಾಳ ಆ ವಿಷಯ ಹೇಳ್ಕೊತ ಆ ವಿಷಯಕ್ಕೆ ಟೈಮ್ ಪಾಸ್ ಮಾಡೋದು ಬೇಡ. ಹೌದು ಹೌದು. ಇಲ್ಲಿ ವಿಷಯ ನಡೆದ ಒಂದು ಕೇಳೋದು ಇನ್ನೊಂದು ಮಾಡೋದು. ಹೌದು ಹೌದಲ್ಲ? ಹೌದು. ಮಾಡೋದ ಬಗ್ಗೆ ಹೇಳಿದ್ರು ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಹೌದು ಹೌದಲ್ಲ? ಹೌದು. ಇವ್ರದು ಮಾಡೋದೇ ಸುದ್ದಿ ಹೇಳಿದ್ರು. ಹೌದು. ಮತ್ತ ಯಾರ್ದು ಪಾಂಡವರು ಕೌರವ್ರದಾಗ ಕೇಳಿ ಕೌರವರು ಯಾರು ಶಕುನಿ ಮಾತು ಕೇಳಿದ್ರು ಮಣ್ಣಪ್ಪಾಲಾದರು. ಹೌದು. ಒಂದು ಮಾತು ಹೇಳ್ತಾರೆ ಲಕ್ಷ ಇಡ್ರಿ. ಹೌದು. ಪಗಡಿ ಆಟ ಆಡಿದ್ರು, ಪಾಂಡವರು ಸೋತ್ರು, ಕೌರವರಿಗೆ ಜಯ ಆಯ್ತು. ಹೌದು. ಅವಾಗ ದ್ರೌಪದಿ ದುಃಖ ಮಾಡ್ತಾಳ, ಕೃಷ್ಣಗೆ ಹೇಳ್ತಾಳ, ಏ ಜಗದೊಡೆಯ ಕೃಷ್ಣ, ನೀ ಹಿಂದೆ ಇರ್ಲಕ್ಕಾಗಿನೂ ನನ್ನ ಗಂಡದ್ಯಾರು ಸೋತ್ರಲ್ಲ, ಏನ ಕಾರಣ ಇರಬಹುದು ಅಂತ ಕೇಳಿದಾಗ ನಿನ್ನ ಗಂಡದ್ಯಾರಿಗೆ ಕೇಳಂದವ ಕೃಷ್ಣ. ಹೌದು ಹೌದು. ಏ ದ್ರೌಪದಿ, ಕೌರವರು ತಾವು ಆಟ ಆಡೋದು ಬಿಟ್ಟು ಶಕುನಿಗೆ ಹಚ್ಚಿದ್ರು. ಹೌದು. ಪಾಂಡವರದೊಳಗ ನಿನ್ನ ಗಂಡ ಧರ್ಮರಾಜಗೆ ಯಾಕೆ ತಿಳಿಲಿಲ್ಲ? ಹೌದು. ನಾ ಆಡಬಾರದು, ನಾಡು ಆಟ ಕೃಷ್ಣಗೆ ಕೊಡ್ಬೇಕನ್ನೋದಿತ್ತು, ಯಾವ ಗೆದಿತ್ತಿದ ತಿಳಿತಿತ್ತಂದ. ಹೌದು ಹೌದು ಹೌದು. ಆ ಹೌದು. ನಾ ಆಟ ಆಡೋದೇ ಕೃಷ್ಣಗೆ ಕೊಡ್ಬೇಕು, ಹೌದು, ಯಾರು ಗೆದಿತ್ತಿರ ಗೊತ್ತಾಗುತ್ತಿತ್ತಂದ. ಹೌದು. ಇಲ್ಲಿ ಒಂದು ಮಾತು ಹೇಳುತ್ತ, ಯಾವಾಗ ಕುರುಕ್ಷೇತ್ರ ಯುದ್ಧದಾಗ ಅರ್ಜುನನ ಜೊತೆ ಕರ್ಣನ ಯುದ್ಧ ಇತ್ತು. ಹೌದು. ನಿಮಗೊಂದು ಮಾತು ಹೇಳ್ತಾ, ಮಹಾಭಾರತದಾಗೆ ಎಲ್ಲಕ್ಕಿಂತ ಸೂರ, ಎಲ್ಲಕ್ಕಿಂತ ಧನುರಧಾರಿದಾಗ ಶ್ರೇಷ್ಠ ಯಾರೇ ಇದ್ರ ಅವ ಕರ್ಣನ ಬಂಧುಗಳೇ. ಹೌದು ಹೌದು ಹೌದು. ಕರ್ಣಗೆ ಸೋಲ್ಸ ತಾಕತ್ ಯಾರು ಇದ್ದಿತ್ತಲ್ಲ, ಸಾಕ್ಷಾತ್ ಸೂರ್ಯ ದೇವನ ಮಗ ಕರ್ಣ. ಹೌದು. ಅವನಂತ ವೀರ ಸೂರ್ಯ ಯಾರು ಇದ್ದಿತ್ತಲ್ಲ. ಹೌದು. ಯಾವಾಗ ಅರ್ಜುನನ ಜೊತೆ ಯುದ್ಧ ಇತ್ತು, ಒಂದು ಒಳ ಭೂಮಿಯಾಗ ರಥ ಇಳಿದಿತ್ತು, ಕರ್ಣ ನಿಶಸ್ತ್ರ ಆಗಿ ರಥದ ತೆಳಗಿಳಿದು ಆ ಏನ ಚಾಕದ ಚಾಕ ಎತ್ತಿದ, ಅವಾಗ ಅರ್ಜುನಗ ಕೃಷ್ಣ ಹೇಳ್ತಾನ, ಏನ್ ಹೇಳ? ಹೇ ಅರ್ಜುನ, ಅರ್ಜುನ, ಪಾರ್ಥ, ಇದೇ ಸಮಯ, ಈ ಸಮಯಗಳಲ್ಲಿ ಅಂದ್ರೆ ನೀವೆಲ್ಲರೂ ಮಣ್ಣ ಮುಗ್ತಿರಿ, ಕೆಳಗೆ ಇಳದಾನ ಬಿಡು ಬಾಣಂದ. ಹೌದು ಹೌದು. ಅವಾಗ ಕೃಷ್ಣನ ಮಾತ ಕೇಳಿ ಅರ್ಜುನ ಬಾಣ ಹೊಡೆದ, ಅವಾಗ ಕರ್ಣ ಮಣ್ಣಗೂಡ್ದ. ಹೌದು ಹೌದು. ಒಂದ್ ವೇಳೆ ಕರ್ಣ ಉಳಿದಿದಂದ್ರ ದಿಕ್ಕ ತಪ್ತಿತ್ತು, ದಿಕ್ಕ ಪಾಂಡವ್ರು ಇಲ್ಲಿ ಆದಾರ ಅಂತೇಳಿ ಗೊತ್ತು ಉಳಿತಿತ್ತಲ್ಲ. ಹೌದು. ಮತ್ ಕೃಷ್ಣನ ಕೇಳ್ಯಾರ ಅಂತೇಳಿ ಪಾಂಡವರಿಗೆ ಜಯ ಬತ್ತು, ಏನು ತಮ್ಮಿಂತಾನೆ ಮಾಡ್ಯಾರ ತಿಳಿ ಜಯ ಬತ್ತು. ಧರ್ಮರಾಜ ಯಾರ್ದು ಕೇಳಾರ್ದೆ ಪಗಡಿ ತಾ ತಿಳಿದಂಗ ಮಾಡ್ದ, ವನವಾಸಕ್ಕೆ 12 ವರ್ಷ ಆದ. ಹೌದು ಹೌದು. ಅವ ಒಬ್ಬನೇ ಹೋಲಿಲ್ಲ, ಅವನ ಜೊತೆ 4 ಮಂದಿ ಅಣ್ಣತಮ್ಮರು. ಹೌದು. ಹೆಂಡತಿ ಪಾಂಚಾಲಿಗಿನ ತಗೊಂಡ ಒಯ್ದ. ಹೌದು ಹೌದು. ಖರೆ ಒಬ್ಬರು ಹಿರಿಯರ ಮಾತು ಕೇಳ್ಬೇಕಂತ ಹೇಳ್ತಾರ, ಬೇರೆ ದೇವರ ಮಾತ ಸಿದ್ಧ ಭಾಣಿಂಗರ ಕೇಳಲ್ಲ, ಕಲಿಯುಗದಾಗ ಮುಂಡಾಸ ಪಡ್ಕೊಂಡ. ಹೌದು ಹೌದು. ಹೌದಲ್ಲ? ಹೌದು. ಯಾಕ ಗುರುವಿನ ಆಜ್ಞೆದಾಗ ನಡೆದಾನ. ಹೌದು. ಹಿಂಗ ಅನ್ನೋನು ಬಿಡು ಅನ್ನೋರಲ್ಲಿ ನೀವು. ಸ್ವಲ್ಪ ಇರ್ತಾರ ಅವ್ರು, ಬಿಡು ಅನ್ನೋರೇ ನೀವು. ಅದಕ್ಕೆ ನಮ್ಮ ಮೊದಲು ಮಾತಾಡ ಬಲ್ಲ ತಿಳಿತಿದನ. ದಮ್ಮ ಇರ್ಲಿ. ಏಕಕ್ಕ ಎಲ್ಲಾರು ನಮ್ಮವ್ರೇ ಇದ್ರಿ, ಇರ್ರಿ. ನಾವೊಂದು ಮಾತು ಕೇಳತ್ತ, ಆ ಕಡೆ ಒಂದು ತಾಸು ಮಾತಾಡ ಗೊತ್ತಿದ್ದಿತ್ತಲ್ಲ, ನಾಳೆಗೆ ಗಪ್ಪ ಆಗ ಅಲ್ಲಿ ಗೊತ್ತಿದ್ದಿತ್ತಲ್ಲ ಅವ್ರಿಗೆ, ಅದು ಗೊತ್ತಿದ್ದಿತ್ತಲ್ಲ ಮಾತು ನಿನ್ಗ. ದಿನ ಒಂದು ಊರು ನೀರು ಕುಡಿತ ಹೋಗಕ್ಕ ನಾನು. ಅದು ನಿನಗೆ ಗೊತ್ತಿದ್ದಿತ್ತಲ್ಲ, ಅದಕ್ಕೆ ಒಂದು ಕೇಳ್ತಾನೆ ಒಂದು ಬಿಡುತ್ತಾನೆ ನೀವು. ಹೌದು. ನೀವು ಮಾತಾಡೋದು ಗೊತ್ತಲ್ಲ. ಇರ್ಲಿ, ಅವ ಈ ಕಾಕ ಮಾತಾಡೋದು ನನಗೆ ಗೊತ್ತಾಗಿತ್ತಲ್ಲ, ಹಿಂದೆ ಗೊತ್ತಾಯ್ತದು. ಹೌದು. ಇಲ್ಲಿ ನಡೆದ್ ಬಿಡ್ರಿ, ಓಡ್ತಾವು ಇನ್ನೊಂದು ತುಡಿ ಹೇಳಿಲಿ. ಹೌದು. ಆಯ್ತು, ನಾವು ಇನ್ನೇನು ಮಾತಾಡಲ್ಲ, ಇದೇ ಲಾಸ್ಟ್ ಸಂದದ. ಇನ್ನು ಅವ್ರಂತೆ, ನೀವು ಬಂದ್ರೆ ನಿಮಗೆ ಸೈ, ನಾವು ಬಂದ್ರೆ ನಾವು ಸೈ, ನೀವು ಬಂದ್ರೆ ನೀವು ಹೊಡ್ರಿ, ನಾವು ಬಂದ್ರೆ ನಾವು ಹೊಡ್ರಿ, ಇದೇ ಆಗುತ್ತದ. ಮತ್ತೇನಾಗಲ್ಲ, ಬರೇ 4 ಪದ ಹಾಡಿ, ಇದು 4 ನುಡಿ ಸಾಲ ಹಾಡಿ ಸರಜೋಡಿ ಕಲಾವಿದ್ರು ಕೊಡ್ತೀವಿ, ಶಾಂತ ರೀತಿಯಿಂದ ಕೂತ ಕೇಳ್ರಿ. ಆಗಪ್ಪ. ನೋಡಿ ಸತ್ಯ ಸಜ್ಜ
ನೀ ಸತ್ತರು ಮಕ್ಕಳಿಗೆಲ್ಲೋ ಹಾಡಿದಾರೋ ನೀ ಸತ್ತರು ಮಕ್ಕಳಿಗೆಲ್ಲೋ ಹಾಡಿದಾರೋ ಆಗೋದು ಸಂತಿಯನ್ನು ಮಾಸಿದೋಣ ಏನಾಗ್ಯದ್ರಿಪ್ಪ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಬಳಿಕ ಹೌದಾ ಏನು ಭಗವಂತ ಬರದಾನ ಬರದಂಗೆ ಆಗತ್ತದ ತಪ್ಪಂಗಿಲ್ಲ ಹೌದು ಆದರೂ ಪ್ರಯತ್ನದ ಹೌದು ಹೌದು ಏನು ಭಗವಂತ ಬರದಂಗೆ ಆಗತ್ತದ ನೋಡು ಹೌದಾ ತಪ್ಪಸರಕ ಪ್ರಯತ್ನ ಅದ ಹೌದಾ ಹೇಳ್ತ ಕೇಳ್ರಿ ಅತ್ತಗ ಊರದಾಗ ಹೌದು ಅರ್ಗರ್ವ ಶ್ರೀಮಂತರಿದ್ರು ಗೌಡ್ರ ಮನತಾನ ಹೌದು ಹೌದು ಮನ್ಯಾಗ ಗೌಡ್ತಿ ರಾತ್ರಿ ಮಲಗದಾಗ ಗಂಡಿಗೆ ಹೇಳ್ತಾಳ ಅಲ್ರಿ 21 ವಯಸ್ಸು ತುಂಬಲಕ್ ಬಂದದ ಮನ್ಯಾಗ ಗಂಡಸ ಮಗನಿಗೆ ಜನ್ಮ ಕೊಟ್ಟು ಹೌದು ಮಗ ಒಯ್ಯಾಕ ಬಂದಾನ ಹೌದು ಹೌದು ಒಂದು ಸುಂದರವಾದ ಕನ್ಯಾ ತೆಗೆದ ಮಗನ ಲಗ್ನ ಮಾಡ್ಬೇಕು ವಿಚಾರ ಮಾಡ್ಬೇಕೆ ನಿಲ್ಲ ಕೇಳಿದ್ರು ಹೌದು ಹೌದು ಏನಂತಾರ ಗೌಡ್ರು ಹೋಗಿ ಪುರೋಹಿತರಿಗೆ ಕೇಳಿ ಮಗನ ಜಾತಕ ತೆಗೆದು ನೋಡತ್ತೇವೆ ಗೌಡ್ರಿಗೆ ಹೇಳೋದು ಯಾಕಾಗಲ್ಲ ಅಂತೇಳಿ ಗೌಡ ಮುಂಜಾನೆ ಅದು ಝಳಕ ಆದ ಬಳಿಕ ಪಂಚಾಂಗ ಹೇಳೋರು ಬರೀ ಹೋಗಿ ಕೂತ ಹೌದು ಪುರೋಹಿತರ ಜಾತಕ ತೆಗೆದು ನೋಡ್ತಾರ ಹೌದು ನಿನ್ನ ಮಗನಿಗೆ ಲಗ್ನ ಆಗತ್ತದ ಇಲ್ಲ ಅಂತ ಹೇಳಿ ಇಲ್ಲ ಹೌದು ಗೌಡ್ರ ಏನು ಮಾಡುದ್ರಿ ಭೋಗದಾಗ ಜರ ತೆಪ್ಪದಂದ್ರ ಅವರು ಹೌದು ಹೌದು ಏನದ ಯಾವ ದಿನ ನಿನ್ನ ಮಗನ ಲಗ್ನ ಆಗತ್ತದ ಹೌದಾ ಹಸಿ ಮನೆಗೆ ಸಸಿ ಯಾವಾಗ ಬರ್ತಾರ ಅವಾಗ ನಿನ್ನ ಹೆಂಡತಿ ಮಧ್ಯರಾತ್ರಿ ಟೈಮ್ದಾಗ ಇನ್ನೊಬ್ಬನ ಕೈ ಹಿಡಿದು ಹೋಗಕ್ಕೆ ಕೇಳ ಹಿಂಗ ಬರದಾದ ಅಂತ ಹೇಳಿದ್ರು ಹೌದು 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 ನೋಡ್ರಿ ಏನೇ ಮಾಡಿ ಪ್ರಯತ್ನ ಮಾಡಿ ಉಳಿಸ್ಬೇಕಾಗ್ಯದ ಹೌದಾ ಪುರೋಹಿತರು ಹೇಳೋದ ಮಾತ ಮನ್ಯಾಗ ಗೌಡ್ತಿಗೆ ಮಾತು ಹೇಳಿಲ್ಲ ಗೌಡ ಹೌದು ಏನ್ರಿ ಹೋಗಿ ಬಂದ್ರೆ ಹೋಗಿ ಬಂದೆವು ಹೌದು ಕನ್ಯಾ ಸೋಲಾಪುರ ಸೈಡ್ ಸಿಗ್ತದ ಬಹಳ ಒಳ್ಳೆ
ಕನ್ಯಾ ಸಿಗದ ಹೌದು ಯಾಕೆ ಗೌಡ ಹೇಳಿಲ್ಲ ಹೌದು ಗಟ್ಟಿ ಇತ್ತು ವೈಭವದಿಂದ ಲಗ್ನ ನೇಮಿಸಿದ್ರು ಹೌದು ಅರಿಶಿಣ ಕಾರ್ಯ ಇತ್ರಿ ಎಲ್ಲ ಬೀಗರು ಬಿದ್ರು ಬೇಕಾದವ್ರು ಯಾರ್ಯಾರು ಆ ಗೌಡ್ರಿಗೆ ಬೇಕೆಲ್ಲಾರೇ ಬಂದ್ರು ಊರಿಗೆ ಹಂದ್ರ ಹೊಡೆದಿರು ಗೌಡ್ರು ಹೌದು ಹೌದು ಪೆಂಡಲ್ ಹೊಡೆದಾರ ಊರಿಗೆ ಹೌದು ಮನೆ ಮುಂದೆ ಹಂದ್ರ ಹೊಡೆದು ವೈಭವದಿಂದ ಮಗನ ಲಗ್ನ ನಡೆದವ ಹೌದು ಅರಿಶಿಣ ಕಾರ್ಯ ಇತ್ತು ಅರಿಶಿಣ ಕಾರ್ಯದಾಗ ಬಡಿಯವರು ಬಾರ್ಸರು ಬರ್ತಾರ ನೋಡ್ರಿ ಹೌದು ಹೌದು ಸನ ಬಡಿಯುವಂತ ಏನ ಭಜಂತ್ರಿ ಇದ್ದ ಆ ಭಜಂತ್ರಿ ಕುಣದ್ ಸನಾಯಿ ಹೊಡಿತಿದ್ದ ಗೌಡ್ತಿ ಮನಸ್ಸು ಹೋಯ್ತು ಅವನ ಮ್ಯಾಗ ಹೌದು ಹೌದು ನೋಡ್ರಿ ಎಲ್ಲಾರು ಊಟ ಮಾಡ್ತಾರ ಅವನ ಮ್ಯಾಗ ಮರಣ ಆಯ್ತು ಗೌಡ್ತಿದ್ದು ಎಷ್ಟು ಚಂದ ಸನಾಯಿ ಬಡಿತಾನ ಅಂತ ಹೇಳಿ ಹೌದು ಕುಣದಾಡಿ ಸನಾಯಿ ಬಡಿತಿದ್ದ ಹೌದು ಹೇಳ್ತಾಳ ಗೌಡ್ತಿ ಏ ಭಜಂತ್ರಿ ಇದು ದನಗಳ ಕೊಟ್ಟಿಗೆ ನೋಡು ಇದೊಂದು ಹೊಂಗಡಿ ತಗೋ ಊಟ ಮಾಡಿದಿಲ್ಲ ಹೂರಿ ಗೌಡ್ತಿ ಉಂಡಿದ ಹೌದು ಮನಕೋ ಇಲ್ಲೇ ಹೌದು ಯಾಕೆ ರಾತ್ರಿ ಮಧ್ಯರಾತ್ರಿಗೆ ಗೌಡಗ್ ನಿದ್ದೆ ಹತ್ತಾನ ಇವನಿಗೆ ಎಬ್ಸ್ಕೊಂಡು ಹೋಗಾಕಿದ್ದಳು ಭೋಗದಾಗ ಬರ್ದಿತ್ತ ಹಂಗ ಹೌದು ಮನ್ಯಾಗ ಮಂಚದ ಮ್ಯಾಗ ಗೌಡ್ತಿ ಮನ್ಕೊಂಡ್ರು ಗೌಡ್ರಿಗೆ ಹೊಟ್ಟಿ ಕಡ್ಲಿಗತ್ತಿತ್ತು ಗೌಡ ಕಂಡು ಹಿಡಿದಿದ್ದ ಹೌದು ಗೌಡ್ತಿ ಮನಸ್ಸ ಭಜಂತ್ರಿ ಮ್ಯಾಗ ಹೋಗ್ಯಾದ ಅಂತ ಹೇಳಿ ಹೌದು ಹೌದು ನೋಡ್ರಿ ಬಂದಗಳೇ ಹೌದು ರಾತ್ರಿ ಟೈಮ ಗೌಡ್ತಿ ಏನ್ ಮಾಡ್ದಳ್ರಿ ಎಲ್ಲರ ನಿದ್ದೆ ಹತ್ತದ ಖರೆ ಗೌಡ್ತಿಗೆ ನಿದ್ದೆ ಹತ್ತಿಲ್ಲ ಹೌದು ಗೌಡ್ತಿಗೆ ನಿದ್ದೆ ಹತ್ತಿಲ್ಲ ಟೈಮ್ ನೋಡ್ಲಗತ್ತಳು ಬಾರ ಯಾವಾಗ ಆಗತ್ತದ ಬಾರ ಒಂದ್ ಯಾವಾಗ ಆಗತ್ತದ ಅಂತೇಳಿ ಹೌದು ಗೌಡ ವಿಚಾರ ಮಾಡ್ದ ಹೌದು ಒಂದು ಜುಳಕ್ಕ ಒಂದ್ ಅರ್ಧ ತಾಸೆ ಗೌಡ್ತಿಗೆ ನಿದ್ದೆ ಹತ್ತಿತ್ತು ಗೌಡಿ ಎದ್ದಲ್ಲಿ ಅದು ಮಂಚದ ಮ್ಯಾಗಿಂದ ಹೌದು ಮಗ್ಗಲಂದ ಅಜ ತಿಳಿದ ಎಲ್ಲಿ ಬಂದ ದನಗಳ ಕಟ್ಟ ಕೊಟ್ಟಿಗೆ ಕೊಲಿಗೆ ಬಂದ ಹೌದು ಕೊಲಿಗೆ ಬಂದ ಬರುತ್ತಾನೆ ಇವ ಗೊಂಗಡಿ ಹೊಚ್ಕೊಂಡು ಮಕ್ಕೊಂಡಿತ್ರಿ ಭಜಂತ್ರಿ ಇದು ಹೌದು ಏ ಭಜಂತ್ರ್ಯ ಹೇಳು ಯಾಕ್ರಿ ಗೌಡ್ರ ಏ ಮಗನ ಹೇಳು ಎದ್ದು ಕೂತಿವ ಹೌದು ಕಣ್ಣು ತಿಕ್ಕೋತು ಗೌಡ್ತಿ ಮನೆ ಮಂಚದ ಮ್ಯಾಗ ಮನೆಗೆ ಹೋಗೋದು ಮುಟ್ಟಬೇಡ ಹೌದು ಮಗಲಾಗ ಸುಮ್ಮ ಹೋಗಿ ಹೊಚ್ಕೊಂಡು ಮನಕೋ ಅಂದ ಗೌಡ ಹೌದು ಯಾಕ್ರಿ ಗೌಡ್ರ ನಾ ಏನ್ ಮಾಡಿದ ಏ ಮಗನ ನಾ ಹೇಳ್ದಟ್ಟು ಕೇಳ್ತೇ ನಿನಗ ಗನ ಶಿಕ್ಷೆ ಮಾಡಿ ಹೌದು ಮೂರಿ ಬಾಬಾ ಅಂದೇವ ಹೌದು ಹೋಗಿ ಮಗಲ ಗೌಡ್ತಿ ಮಕ್ಕೊಂಡೇಳು ಸರದ ನಿದ್ದೆ ಹತ್ಯಾವ ಹೌದು ಮಗಲಾಗ ಹೋಗಿ ಮನ್ಕೊಂಡು ಬಿಟ್ಟಿವ ಹಚ್ಕೊಂಡು ಇದು ರಾತ್ರಿ ಬೆಳತನ ಸನಾಯಿ ಬಡದ್ ಹೈರಾಣ ಆಗೈತ್ರಿ ಗುರಾಸಲ್ಗತ್ತಿವ ಮಂಚದ ಮ್ಯಾಗ ಗೌಡ ಏನು ಮಾಡ್ಯಾನ ಅವನ ಜಾಗಿಗೆ ತಾಗ ಹೊಂಗಡಿ ತಗೊಂಡು ಅವ ಮಕ್ಕೊಂಡನ ಅಲ್ಲಿ ಹೌದು ಹೌದು ಪ್ರಯತ್ನದ ಲಕ್ಷ ಇಡ್ರಿ ಬಂಧುಗಳೇ ಹೌದಾ ಪ್ರಯತ್ನದ ಹೌದು ಗೌಡ್ತಿ ಯಾರು ಮಾಡಿದ್ಳು ಎದ್ದು ನೋಡುತ್ತಾನ ಟೈಮ್ 12:30 ಆಗ್ಯದ ಹೌದು ಹೌದು ನೋಡುತ್ತಾನ ಇದೋರೆ ಗುರ್ರತೆ ಗುರಾಸಲ್ತ ಗೌಡಿಗೆ ನಿದ್ದೆ ಹತ್ಯದ ಅಂದಳಿಕಿ ಹೌದು ಹೌದು ಯಾರು ಮಾಡಿದ್ರಿ ಕಪಾಟ ತೆರೆದಳು ಎಷ್ಟು ರೊಕ್ಕಿದ್ದು ಮಗನ ಲಗ್ನಕ್ಕೆ ಎಷ್ಟು ಬೆಳ್ಳಿ ಬಂಗಾರಗೊಳೆ ಮಾಡಿ ಇಟ್ಟರು ಎಲ್ಲ ಒಂದು ಅರಿವೆ ಗಂಟು ಕಟ್ಟದಳು ಹೌದು ಹೆಜ್ಜೆ ಸಪ್ಪಳ ಬರ್ಬರುತ್ತೆ ಕಾಲನ ಗೆಜ್ಜಿನೂ ತಕ್ಕೊಂಡಳು ಹೌದು ಈಗ ಸೈನ್ ಹತ್ತಿರಲ್ಲ ನೀವು ಹೌದು ಹೌದು ಅವ್ ತೆಗೆದು ಅಜಾತ್ ಮನೆಯಿಂದ ಹೊರಗೆ ಬಂದಳು ಹೌದು ದನಗಳು ಏನು ಎತ್ಕೊಳ್ಳೋ ಕಡ್ತಿರಿ ಕೊಟ್ಟಿಗೆ ಕೊಲಿಗೆ ಬಂದು ಒಳಗೆ ಗೌಡ ಮಾಡ್ಕೊಂಡು ನನ್ನ ಗೌಡ್ತಿ ಗೊತ್ತಿಲ್ಲ ಏ ಭಜಂತ್ರೆ ಹೇಳು ಹೂರಿ ಗೌಡ್ತಿ ಅಂದ ಒಳಗೆ ಬಿದ್ದಲ್ಲೇ ಹೌದು ನಡಿ ಹೋಗೋನು ಗೌಡ ನಿದ್ದೆ ಹತ್ಯದ ಯಾಕಾಗಲ್ರಿ ಸೌಕರ್ತಿ ಗೌಡ್ತಿ ಅನ್ನ ಇವ ಹೌದು ಹೌದು ಗೌಡ್ತಿ ಮುಂದೆ ಬಂದ ಇವ ಹೊಚ್ಕೊಂಡು ಹಿಂದಿಂದ ಹೊಂಟ್ರಿ ಹೌದು ಹೌದು ಹೊಂಟ್ರು ತಾಸು ಹೋಯ್ತು 2 ತಾಸು ಹೋಯ್ತು 3 ತಾಸು ಹೋಯ್ತು ಹೊತ್ತ ಜುಮ್ ಆಲಗತ್ತು ಬೆಳಕಾಗತ್ತು ಒಬ್ಬರ ಮುಖ ಒಬ್ರಿಗೆ ಕಾಣಂಗ ಆಲಗತ್ತು ಇವ ಹಿಂದಾಕಿ ಮುಂದೆ ಕತಿ ಹೇಳ್ಕೊತ ಹೋದಿ ಹ್ಞೂ ನಾವು ಹಂಗೆ ಹಿಂದೆ ಬೆನ್ನ ಹತ್ತಾವ್ರಿ ಹೌದು ಏ ಭಜಂತ್ರಿ ಎಟ್ಟತನ ಎಟ್ಟು ಹಿಂದೆ ಬಿದ್ದಿದೆ ಹೊಳ್ಳಿ ನೋಡಿದಳು ಹೊಂಗಡಿ ಹಾರಿಸಿ ಹೊಡೆದಿವ ಹೌದು ಹೌದು ಗೌಡ್ರ ತಪ್ಪೈತಂದಳಿಕಿ ಹೌದು ಗಾಬರಿ ಬಿತ್ತಿದ ಶೀಟ ಹೌದು ಗೌಡ್ರ ತಪ್ಪೈತಂದಳಕಿ ತಪ್ಪ ನಿಂದಲ್ಲ ಅಂದವ ತಪ್ಪ ನಿಂದಲ್ಲ ಹೌದು ನಿಂದ ಏನು ಭೋಗದಾಗ ಅದ ನೋಡು ಹೌದು ಆ ಭೋಗದಾಗ ಇದ್ದಂಗ ಆಗ್ಯದ ತಪ್ಸರ್ಕ ನಾ ಪ್ರಯತ್ನ ಮಾಡಿದ ಗೌಡತಿ ಹೌದು ಹೌದು ಹ್ಯಾಂಗ ಮಾಡ್ರಿ ಗೌಡ್ರ ನಿಮ್ಮ ಮುಖ ಹೆಂಗ ತೋರ್ಸಲಿ ಅಂದಳಕಿ ಹೌದು ಏ ಹುಚ್ಚಿ ಮಂದಿ ಸಾವಿರಾರು ಗಟ್ಲೆ ಮನಿ ಮುಂದೆ ಮಂದಿ ಕೂಡ್ಯದ ಲಗ್ನಕ್ಕ ನಡಿ ಮಗನ ಅಕ್ಕಿಕಾಳು ಹಾಕು ನಂದು ಹಳ್ಳಿ ಗೌಡತಿಗೆ ತಗೊಂಡ ಬಂದ ಅಕ್ಕಿಕಾಳು ಹಾಕಿ ಗೌಡತಿ ಸಂಸಾರ ಮಾಡಿದ್ರತ್ತ ಬಂಧುಗಳೇ ಇದು ಪ್ರಯತ್ನದ ಹೌದು ಹೌದು ಇದೇನದ